ಹಾಯ್ ಎವ್ರಿವಾನ್. ನರ್ಸರಿ ಇರೋರಿಗೆ ಗೊತ್ತಿರುತ್ತೆ ಏನು ಕೆಲಸ ನಡೀತಿದೆ ಇಲ್ಲಿ ಅಂತ. ಡಿಸೆಂಬರ್ ಮಂತ್ ಬಂತು ಅಂದರೆ ಮೊಳಕೆ ಬೀಜ ಹಾಕಬೇಕು ಸಸಿ ಮಾಡೋಕ್ಕೆ. ಸೊ ಇಲ್ಲಿ ಕಾಡು ಮಣ್ಣೆಲ್ಲ ಹಾಕಿಟ್ಟಿದ್ವಿ. ಅದನ್ನು ಒಂದು 2 ದಿನ ಹಿಂದೆ ಚೆನ್ನಾಗಿ ನೀರು ಹಾಕಿ ನೆನೆಸಿದ್ವಿ, ಕಡಿಯೋಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ನೋಡಿ ಅಲ್ಲಿ ಹಾರೆಲ್ಲಿ ಕೆತ್ತಬೇಕಾದ್ರೆ ಎಷ್ಟು ಪುಡಿ ಪುಡಿಯಾಗಿ ಬರ್ತಿದೆ. ಇದೆಲ್ಲ ನೀಟಾಗಿ ಕೆತ್ತಾದ್ಮೇಲೆ ಪಟ ಥರ ಮಾಡಿದ್ರು. ಈ ಥರ ನೀಟಾಗಿ ರೆಡಿ ಮಾಡೋಕ್ಕೆ 1 ಅವರ್ ಏನೋ ತೊಗೊಳ್ತು. ಇದೆಲ್ಲ ಮೊಳಕೆ ಬೀಜ, ಇದನ್ನೇನು ಹಾಕಬೇಕು. ನಾವೊಂದು 5-6 ಎಸ್ಟೇಟಿಂದ ಸೀಡ್ಸ್ನ ಕಲೆಕ್ಟ್ ಮಾಡಿದ್ದೀವಿ. ನಾವೀ ಸಲ ಅರೇಬಿಕಾದಲ್ಲಿ F1 ಮಾಡ್ತಾಯಿದ್ದೀವಿ, ಜೊತೆಗೆ ಹೇಮಾವತಿ ಮತ್ತು ಚಂದ್ರಗಿರಿ ಒಂದು 2-3 ಎಸ್ಟೇಟಿನ ಸೀಡ್ಸ್ನ ತೊಗೊಂಡಿದ್ದೀವಿ. ಇಲ್ಲೆಲ್ಲ ನೀಟಾಗಿ ಹಾಕ್ತಾ ಇದ್ದಾರೆ. ರೋಬಸ್ಟದಲ್ಲಿ ಡಾಫ್ ಒಂದು ಹಾಕಿದ್ದೀವಿ ಇವತ್ತು. ಈ ಸೀಡ್ಸ್ನೆಲ್ಲ ಕಲೆಕ್ಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಈ ಸಲ ಅಂತೂ ನರ್ಸರಿಲಿ ತುಂಬ ವೆರೈಟೀಸ್ ಸಿಗುತ್ತೆ. ಯಾರ್ಯಾರಿಗೆ ಬೇಕು ನಾನು ಈ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಇಟ್ಕೊಂಡಿರಿ. ನಿಮಗೆ ಯಾವಾಗ ಗಿಡ ತೊಗೊಳಕ್ಕೆ ಇರುತ್ತೆ ಆವಾಗ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಎಲ್ಲ ಸೀಡ್ಸ್ನ ಹಾಕಿ ಆದಮೇಲೆ ಅದ್ರ ಮೇಲೆ ಮರಳನ್ನ ಹಾಕಿ ಮುಚ್ತಾ ಇದ್ದಾರೆ. ಮಾವಂಗೆ ಲಾಸ್ಟ್ ವೀಕು ಕೈ ಆಪ್ರೇಷನ್ ಆಗಿದೆ. ಅಂದರೆ ಅವರು ಕೈನ ಕಟ್ಕೊಬಿಟ್ಟು ಒಂದು ನರ ಕಟ್ಟಾಗಿತ್ತು. ಅದು ಹೇಗಾಯಿತು ಅಂತ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಅವರಿಗೆ ರೆಸ್ಟಲ್ಲಿ ಇರಿ ಅಂದಿದ್ದಾರೆ. ಬಟ್ ಯಾರಾದರೂ ಕೆಲಸ ಮಾಡೋದು ನೋಡಿದ್ರೆ ಅವರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಪಟಕ್ಕೆಲ್ಲ ಮಣ್ಣು ಹಾಕ್ತಾ ಇದ್ದಾರೆ. ಸುಮಾರು ಎಸ್ಟೇಟಿಂದ ಸೀಡ್ಸ್ನ ಕಲೆಕ್ಟ್ ಮಾಡಿರೋದ್ರಿಂದ ನಾವಿಲ್ಲಿ ನೋಟ್ ಥರ ಬರೆದು ಹಾಕಿದ್ದೀವಿ, ಯಾವ ಎಸ್ಟೇಟಿಂದ ಈ ಸೀಡ್ಸ್ನ ತೊಗೊಂಡಿದ್ದೀವಿ ಅಂತ ನಮ್ಮ ರೆಫ್ರೆನ್ಸಿಗೆ. ಲಾಸ್ಟಲ್ಲಿ ಒಂದು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ನರ್ಸರಿ ಮಾಡೋ ರೆಫರೆನ್ಸಿಗೆ. ನೀವು ಅದನ್ನು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.